ನಮಗನ್ನಿಸ್ತಾ ಇದೆ ಕಾವ್ಯ ಬಗ್ಗೆ ಗಿಲ್ಲಿ ಫೇವರಿಸಮ್ ಮಾಡಿದ್ದಾರೆ ನಾಮಿನೇಷನಲ್ಲಿ ಹಾಗೆ ಹೀಗೆ ಅಂತ. ನೀವು ಕಾವ್ಯಗೆ ನಾಮಿನೇಷನ್ಗೆ ಯಾವ್ಯಾವ ಥರ ಅವರು ಕಾರಣಗಳು ಕೊಟ್ಟಿದ್ದಾರೆ ಅದನ್ನು ನೋಡಿದ್ದೀರಾ? ನೋಡಿದರೆ ನೀವು ಈ ಥರ ಮಾತಾಡ್ತಿರ್ಲಿಲ್ಲ. ನನ್ನ ಕಮೆಂಟಲ್ಲಿ ಬಂದ್ಬಿಟ್ಟು ನೀವು ಬಿಗ್ ಬಾಸ್ ನೋಡ್ತಿದ್ದೀರಾ ಅಂತ ಹೇಳೋದ್ರ ಬದಲು ನೀವು ನೋಡ್ತಾ ಇದ್ದೀರಾ. ಫಸ್ಟು ನೀವು ನೋಡಿಲ್ಲ ಅಂದರೆ ಕಮೆಂಟ್ ಮಾಡಿಬಿಡಿ, ನೋಡಿರೋರು ಕಮೆಂಟ್ ಮಾಡ್ತಾರೆ ಯಾರು ವಿನ್ನರ್ ಅಂತ. ಆ್ಯಂಡ್ ಕಾವ್ಯಗೆ ಗಿಲ್ಲಿನೇ ಸ್ವತಃ ಹೇಳಿದಾನೆ ಏನಂತ ಅಂದರೆ, ಎಲ್ಲರೂ ಬೇರೆ ಬೇರೆ ಸಿಲ್ಲಿ ರೀಸನ್ ಕೊಟ್ಟರು. ಬಾತ್ರೂಮಲ್ಲಿ ಜಗಳ ಆಡಿದ್ದು ಸಿಲ್ಲಿ ರೀಸನ್ಸ್ಗಳನ್ನ ಕೊಟ್ಟರು. ಅದೇ ಯಾರು ಒಬ್ಬರು ಬಿಗ್ ಬಾಸ್ ಮನೆಯ ಮೂಲ ನಿಯಮ ಉಲ್ಲಂಘನೆ ಮಾಡಿದ್ರು, ಆ ವಿಷಯದ ಬಗ್ಗೆ ಎತ್ಕೊಂಡು ಯಾರು ಒಬ್ಬರು ನಿನ್ನ ನಾಮಿನೇಟ್ ಮಾಡಿದ್ರು, ನಿಜವಾಗ್ಲೂ ನಾನು ನಿನ್ನ ನಾಮಿನೇಷನ್ಗೆ ಆಗ್ತಾ ಇದ್ದೆ. ಬಟ್ ಎಲ್ಲರೂ ಕೊಟ್ಟಿದ್ದು ಸಿಲ್ಲಿ ರೀಸನ್ಸ್ ಅಂತ. ನೀವು ಅದನ್ನೆಲ್ಲ ನೋಡೋದೇ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಬಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ಬರ್ತಾಯಿದ್ರ ಫೇವರಿಸಮ್ ಅನಿಸುತ್ತೆ. ಫೇವರಿಸಮ್ ಅಂದರೆ ಯಾವ ಥರ ಅಂತ ತಿಳ್ಕೊಳ್ಳಿ. ಫಸ್ಟು ನಾಮಿನೇಟ್ ಮಾಡೋದಕ್ಕೆ ಬಾತ್ರೂಮಲ್ಲಿ ಜಗಳಾಡಿದ್ದು, ಹೋದ್ರು ಫಸ್ಟ್ ಸ್ಥಾನಕ್ಕೆ ಹೋದ್ರು ಫಸ್ಟ್ ಸ್ಥಾನಕ್ಕೆ ಅಂತ ಜಗಳಾಡಿದ್ದೆಲ್ಲ ತಗೋಬೇಕಾಗಿದ್ದು. ಮೆಚ್ಯೂರಿಟಿ ಇರೋರು ಸ್ವಲ್ಪ ರೀಸನ್ಸ್ಗಳನ್ನ ಮೆಚ್ಯೂರ್ ಆಗಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಲಿ.